ದಾಸೋಹ ರತ್ನ ಚಕ್ರವರ್ತಿ ಶ್ರೀ ಧಾನೇಶ್ವರ ಅಪ್ಪಾಜಿಯವರ ದಿವ್ಯ ಅವತಾರ ಅಂತ್ಯ. ಭಕ್ತರ ಹೃದಯ ಕಹಿಬಿದ್ದ ದುಃಖ. ಬಂಡಿಗಣಿ ಮಠ. ಭಕ್ತರ ನಂಬಿಕೆಯ ದೀಪವಾಗಿದ್ದ ದಾಸೋಹ ರತ್ನ ಚಕ್ರವರ್ತಿ ಶ್ರೀ ಧಾನೇಶ್ವರ ಅಪ್ಪಾಜಿಯವರು ತಮ್ಮ ದಿವ್ಯ ಅವತಾರವನ್ನು ಅಂತ್ಯಗೊಳಿಸಿ ಪರಮ ಪದರಕ್ಕೆ ಲೀನರಾದ ಸುದ್ದಿ ತಿಳಿದ ಕ್ಷಣದಿಂದಲೇ ಪ್ರದೇಶವನ್ನೇ ನಡುಗಿಸುವಷ್ಟು ಭಾರವಾದ ಆಘಾತದ ಅಲೆ ಎಲ್ಲೆಡೆ ಹರಡಿದೆ. ಜೀವಂತ ದೈವ, ಜೀವಂತ ಧರ್ಮದ ಪ್ರತಿರೂಪವೆಂದು ಭಕ್ತರೂ ಕರೆದಿದ್ದ ಈ ಮಹತ್ತಪಸ್ವಿಗಳ ಹೊರಟು ಹೋಗುವಿಕೆ ಭೂಮಿಯ ಮೇಲಿನ ಒಂದು ಅಮೂಲ್ಯ ಪ್ರಕಾಶ ಕಿರಣವೇ ನಸುಕಿನ ಹೊತ್ತಿನ ಬೆಳಕಿನಂತೆ ಮಸುಕಾಯಿತು ಎಂಬಂತೆ ಎಲ್ಲರ ಮನಸ್ಸಿಗೆ ನೋವುಂಟು ಮಾಡಿದೆ. ತಮ್ಮ ದೀರ್ಘಕಾಲದ ಸೇವೆ, ತಪಸ್ಸು, ಮಾನವೀಯತೆ ಮತ್ತು ಅಹರ್ನಿಶಿ ದಾಸೋಹ ಕಾರ್ಯಗಳಿಂದ ಅವರು ಸಮಾಜದ ಅನೇಕ ತಲೆಮಾರುಗಳಿಗೆ ಆಶಾಕಿರಣವಾಗಿದ್ದರು. ಬದುಕಿನ ಅರ್ಥವೇ ಸೇವೆ ಎಂಬ ಅಮರ ಸಂದೇಶವನ್ನು ತಮ್ಮ ಜೀವನದ ಪ್ರತಿಯೊಂದು ಉಸಿರಲ್ಲಿಯೇ ಬದುಕಿಸಿದ ಶ್ರೀ ಧಾನೇಶ್ವರ ಅಪ್ಪಾಜಿಗಳು ಜನಸಾಮಾನ್ಯರ ನೋವಿಗೆ ಮದ್ದುಗೆಯಾಗಿದ್ದವರು. ಹಸಿದ ಹೊಟ್ಟೆಗೆ ಅನ್ನ ನೀಡುವುದನ್ನು ಪರಮ ಪವಿತ್ರ ಕರ್ತವ್ಯವೆಂದು ನಂಬಿದ್ದವರು. ಇಂದು ಅವರ ಅಂತಿಮ ಯಾತ್ರೆ ಮುಗಿದು ಸಾವಿರಾರು ಭಕ್ತರ ಕಣ್ಣೀರಿನ ನಡುಕವಿರುವ ಮೌನದ ಮೆರವಣಿಗೆ ಬಂಡಿಗಣಿ ಮಠದ ಕಡೆಗೆ ಸಾಗಿದಾಗ ವಾತಾವರಣವೇ ದುಃಖದಿಂದ ತತ್ತರಿಸಿ ಹೊತ್ತಿರುವಂತೆ ಅನಿಸಿತು. ಗಾಳಿಯೂ ಗಂಭೀರವಾಗಿತ್ತು. ಮಠದ ಗೋಡೆಗಳು ಮೌನವಾಗಿದ್ದವು. ಭಕ್ತರ ಕೈಗಳು ಆಗಿದ್ದವು. ಆದರೆ ಹೃದಯಗಳು ಅಳುತ್ತಿದ್ದವು. ನಮ್ಮನ್ನು ತೊರೆದು ಹೋದೀರಿ ಸ್ವಾಮೀಜಿ, ಆದರೆ ನಾವು ನಿಮ್ಮ ಮಾರ್ಗವನ್ನು ಬಿಡುವುದಿಲ್ಲ ಎಂಬ ನಿಶ್ಶಬ್ದ ಪ್ರತಿಜ್ಞೆಗಳು ಗಾಳಿಯಲ್ಲಿ ಸ್ಪಷ್ಟವಾಗಿ ಕೇಳಿಬಂದವು. ಸತ್ಯ, ಧರ್ಮ, ನ್ಯಾಯ, ನೀತಿ 4 ಸ್ತಂಭಗಳನ್ನು ಮನುಜರಲ್ಲಿ ಬೇರೂರಿಸಿದ ಮಹಾಪುರುಷ ಶ್ರೀ ಧಾನೇಶ್ವರ ಅಪ್ಪಾಜಿಗಳು ಸಾಮಾನ್ಯ ಧಾರ್ಮಿಕ ನಾಯಕರು ಅಲ್ಲ. ಅವರು ಸಮಾಜದ ಕಾಲದ ಪರೀಕ್ಷೆಗೆ ತುತ್ತಾದ 4 ಮಹಾತತ್ವಗಳನ್ನು, ಅಂದರೆ ಸತ್ಯ, ಧರ್ಮ, ನ್ಯಾಯ ಮತ್ತು ನೀತಿಯನ್ನು ಸಮಾಜದಲ್ಲಿ ಮರುಸ್ಥಾಪಿಸಿದವರಾಗಿದ್ದರು. ಅವರ ಬದುಕು, ಅವರ ಮಾತು, ಅವರ ನಡೆಯೆಲ್ಲವೂ ಈ 4 ಸ್ತಂಭಗಳ ಪರಮ ಪವಿತ್ರ ಪ್ರತಿಬಿಂಬವಾಗಿತ್ತು. ಯಾವುದೇ ವ್ಯಕ್ತಿ ಅವರ ಬಳಿಗೆ ಬಂದಾಗ ಸತ್ಯದ ಮಾರ್ಗ ಯಾವಾಗಲೂ ಕಠಿಣ, ಆದರೆ ಅದೇ ನಿಜವಾದ ಶಾಂತಿಯ ದಾರಿ ಎಂದು ಬೋಧಿಸುತ್ತಿದ್ದರು. ಅವರ ಧಾರ್ಮಿಕ ತತ್ವಗಳು ಆಳವಾದರೂ ಅರ್ಥಹಿಸುವ ಶೈಲಿ ಅತಿ ಸರಳವಾದಿತ್ತು. ಭೂಮಿಯ ಮೇಲೆ ಬಂದವನಿಗೆ ಸಿಕ್ಕ ಸಂತೋಷ, ಸಿಕ್ಕ ಗೌರವ, ಸಿಕ್ಕ ಧರ್ಮ ಇವೆಲ್ಲವೂ ತಾತ್ಕಾಲಿಕ, ಆದರೆ ನೀನು ಮಾಡಿದ ದಾಸೋಹ ಅದು ನಿನ್ನ ನಿಜವಾದ ಸಂಗ್ರಹ ಎಂದು ಅವರು ಸದಾ ಹೇಳುತ್ತಿದ್ದರು. ಅನ್ನದಾನ ಪ್ರಭು, ಹಸಿದವರಿಗೆ ಅನ್ನ ನೀಡುವ ದೈವಿಕ ಹೆಜ್ಜೆ. ಅನ್ನದಾನವನ್ನು ಅವರು ಕೇವಲ ಒಂದು ಸೇವೆಯಾಗಿ ನೋಡಿರಲಿಲ್ಲ, ಅದು ದೈವಿಕ ಕರ್ತವ್ಯ, ಮನುಷ್ಯನಿಗೆ ದೊರೆತ ಅತ್ಯಂತ ಮಹಾಋಣ ಎಂದು ನಂಬಿದ್ದವರು. ಹಸಿದವರನ್ನು ನೋಡಿ ಅವರ ಮುಖದಲ್ಲಿ ಮೂಡುವ ಕರುಣೆ, ಹೃದಯದಲ್ಲಿ ಹರಿಯುವ ದಯೆ ಅದು ದೈವಿಕ. ಹಸಿದವನು ಬಂದಾಗ ದೇವರೇ ಬಂದಂತೆ ಎನ್ನುವ ಮಾತನ್ನು ಅವರು ಕೇವಲ ಉಚ್ಚರಿಸಿರಲಿಲ್ಲ, ಪ್ರತಿದಿನ ಬದುಕಿದ್ದರು. ಬಂಡಿಗಣಿ ಮಠವು ಅವರು ಮಾಡಿದ ಅನ್ನದಾನ ದಾಸೋಹದಿಂದಲೇ ಭೂಮಿಯ ಮೇಲೆ ಬದುಕಿರುವ ವೃಂದಾವನ ಎಂದು ಜನರು ಕರೆಯುವ ಮಟ್ಟಕ್ಕೆ ಏರಿತು. ನೂರಾರು ಸಾವಿರಾರು ಜನರು ಮಠಕ್ಕೆ ಬರುವಾಗ ಹೊಟ್ಟೆಯ ಹಸಿವು ಮಾತ್ರ ತಣಿಯುವುದಲ್ಲ, ಮನಸ್ಸಿನ ದುಃಖ, ಕಳೆ, ನೋವು. ದಾಸೋಹ ರತ್ನ ಎಂಬ ಕಿರೀಟ ಯಾದೃಚ್ಛಿಕವಲ್ಲ. ದಾಸೋಹ ರತ್ನ ಎಂಬ ಪವಿತ್ರ ಬಿರುದು ಅವರಿಗೆ ಸುಲಭವಾಗಿ ಬಂದದ್ದು ಅಲ್ಲ. ಅದು ಅನೇಕ ವರ್ಷಗಳ ಸೇವೆಯ, ತಪಸ್ಸಿನ, ಮಾನವೀಯತೆಯ ಮತ್ತು ಅಹರ್ನಿಶಿ ದಾಸೋಹ ಕಾರ್ಯಗಳಿಂದ ಅವರು ಸಮಾಜದ ಅನೇಕ ತಲೆಮಾರುಗಳಿಗೆ ಆಶಾಕಿರಣವಾಗಿದ್ದರು. ಅವರ ಕೈಯಲ್ಲಿ ಅನ್ನದ ಪಾತ್ರೆ ಎಂದಿಗೂ ಖಾಲಿಯಾಗಿರಲಿಲ್ಲ. ಅವರ ಮುಖದಲ್ಲಿ ದಯೆಯ ಕಿರಣ ಎಂದಿಗೂ ಕಡಿಮೆಯಾಗಿರಲಿಲ್ಲ. ಸಮಾಜದ ಎಲ್ಲಾ ವರ್ಗದ ಜನರು ಶ್ರೀಮಂತ ಬಡವ ಎಂದು ಭೇದವಿಲ್ಲದೆ ಮಠದ ದ್ವಾರಗಳನ್ನು ದಾಟಿದಾಗ ಸ್ವಾಮೀಜಿಗಳ ನಗು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಬೆಳಕಾಗಿತ್ತು. ಹಲವಾರು ದಾಸೋಹ ಯೋಜನೆಗಳು, ಅನಾಥರಿಗೆ ನೆರವು, ವಿಧವೆಯರಿಗೆ ಆಹಾರ, ವಿದ್ಯಾರ್ಥಿಗಳಿಗೆ ವಿದ್ಯಾಬಲ. ಅವರ ದಿವ್ಯ ಸನ್ನಿಧಿಯಿಲ್ಲದ ಭಕ್ತ ಸಮುದಾಯ ಇಂದು ಮೌನವಾಗಿದೆ. ಆತ್ಮೀಯತೆಯ ಪ್ರತಿರೂಪವಾಗಿದ್ದ ಸ್ವಾಮೀಜಿಯವರ ದಿವ್ಯ ಸನ್ನಿಧಿಯಿಲ್ಲದೆ ಮಠನ ಅಂಗಳ ಇಂದು ಮೌನವಾಗಿದೆ. ಒಮ್ಮೆ ಅವರ ವಾಣಿಯಿಂದ ಪ್ರತಿಧ್ವನಿಸುತ್ತಿದ್ದ ಮಠದ ಗೋಡೆಗಳು ಈಗ ಉದಾಸೀನವಾಗಿವೆ. ಭಕ್ತರು ಮಠಕ್ಕೆ ಬರುವಾಗ ಸ್ವಾಮೀಜಿ ಎಲ್ಲಿದ್ದಾರೆ ಎಂದು ಒನ್ನಿಕ್ಷಣ ಆಶ್ಚರ್ಯಪಡುವ ದೃಶ್ಯ ಕಾಣ್ತದೆ. ಆದರೆ ಕಣ್ಣಿಗೆ ತಾಗುವ ಅಸತ್ಯ ಅವರೀಗ ದೇಹರೂಪದಲ್ಲಿಲ್ಲ ಎನ್ನದು ಹೃದಯವನ್ನು ಕಲುಕುತ್ತದೆ. ಅವರು ನಮ್ಮನ್ನು ತೊರೆದು ಹೋದಿಲ್ಲ ಸ್ವಾಮೀಜಿ, ಆದರೆ ನಾವು ನಿಮ್ಮ ಮಾರ್ಗವನ್ನು ಬಿಡುವುದಿಲ್ಲ ಎಂಬ ನಿಶ್ಶಬ್ದ ಪ್ರತಿಜ್ಞೆಗಳು ಗಾಳಿಯಲ್ಲಿ ಸ್ಪಷ್ಟವಾಗಿ ಕೇಳಿಬಂದವು. ಅವರ ತತ್ವ ಮಾನವೀಯತೆ, ಸಹಾನುಭೂತಿ, ದಾಸೋಹ ಎಂದಿಗೂ ಶಾಶ್ವತ. ಮಾನವೀಯತೆ ಅವರ ಮೊದಲ ಪಾಠ, ಸಹಾನುಭೂತಿ ಅವರ ನಿತ್ಯ ಬೋಧನೆ, ದಾಸೋಹ ಅವರ ಜೀವನ ಮಾರ್ಗ. ಈ 3 ತತ್ವಗಳು ಭಕ್ತರ ಹೃದಯದಲ್ಲಿ ಯುಗಯುಗಾಂತರಗಳವರೆಗೆ ಉಳಿಯುವಂತಿವೆ. ಗಾಢ ಕತ್ತಲೆಯಲ್ಲಿ ದೀಪದಂತೆ, ಮಾನವನ ನೋವಿನಲ್ಲಿ ಮದ್ದಿನಂತೆ, ಸಮಾಜದ ಅಶಾಂತಿಯಲ್ಲಿ ಶಾಂತಿಯಂತೆ ಅವರ ತತ್ವಗಳು ಮುಂದಿನ ತಲೆಮಾರುಗಳನ್ನು ಬೆಳಗುತ್ತವೆ. ಅವರ ಹೆಜ್ಜೆಗುರುತುಗಳು ಸಮಾಜದ ದಾರಿದೀಪ. ಧಾರ್ಮಿಕತೆ ಎಂಬುದು ಕೇವಲ ಮಂತ್ರತಂತ್ರ, ಪೂಜೆ, ಪಾಠ ಅಲ್ಲ. ನಿಜವಾದ ಧಾರ್ಮಿಕತೆ ಎಂದರೆ ಮನುಷ್ಯನ ಕಣ್ಣೀರನ್ನು ಒರೆಸುವ ಶಕ್ತಿಯೆಂದು ಅವರು ತೋರಿಸಿದ್ದಾರೆ.
ನೀತಿಯ ವಿರುದ್ಧ ನಡೆದಾಗ, ಅತ್ಯಾಚಾರ ಎದುರಾದಾಗ, ದೌರ್ಬಲ್ಯ ಮನುಷ್ಯ ಕಿರುಚಿದಾಗ ಅವರ ಧ್ವನಿ. ಅಂತಿಮ ನಮನ. ಇಂದು ಸಾವಿರಾರು ಭಕ್ತರು, ಮಠದ ಶಿಷ್ಯರು, ಸಮಾಜದ ಗಣ್ಯರು, ದಾಸೋಹದಿಂದ ಪ್ರೇರಿತರಾದ ಜನತೆ. ನೀವು ನಮ್ಮ ಬಾಳಿನಿಂದ ದೂರ ಸರಿದರೂ ನಮ್ಮ ಹೃದಯದಿಂದ ಇಲ್ಲ ಎಂದು ಭಕ್ತರ ಕಣ್ಣೀರಿನ ಮೂಲಕ ಹೃದಯದಿಂದ ಹರಿಯುವ ಶ್ರದ್ಧಾಂಜಲಿ. ದಾಸೋಹ ರತ್ನ ಚಕ್ರವರ್ತಿ ಶ್ರೀ ಧಾನೇಶ್ವರ ಅಪ್ಪಾಜಿಗಳು ದೇಹತ್ಯಾಗ ಮಾಡಿದರೂ ಅವರ ದಿವ್ಯತೆ, ಅವರ ಪಾಠಗಳು, ಅವರ ಕರುಣೆ ಇವೆಲ್ಲವೂ ಶಾಶ್ವತವಾಗಿ ಬದುಕುತ್ತವೆ. ಮಠದ ಪ್ರತಿ ಮೂಲೆಗೂ ಅವರ ಸ್ಮರಣೆಗಳು ಬೆಳಕಾಡಿ ನಿಲ್ಲುತ್ತವೆ. ಅಂತ್ಯವಾದದ್ದು ದೇಹರೂಪ, ಆರಂಭವಾದದ್ದು ಅಮರತ್ವ. ಒಂದೇ ನಮನ.